ಬ್ಯಾಕ್ ಬಳ್ಳಾರಿಯಲ್ಲಿ ಯೂರಿಯಾ ಗೊಬ್ಬರ ಅಕ್ರಮ ಸಂಗ್ರಹ ಪ್ರಕರಣ. ಕೇರಳ ಹಾಗೂ ಶ್ರೀಲಂಕಾಗೆ ರಫ್ತಾಗುತ್ತಿತ್ತ ಯೂರಿಯಾ ಗೊಬ್ಬರ ಎನ್ನುವಂತಹ ಪ್ರಶ್ನೆ ಬಂದೊದಗಿದೆ. ನೋಡಿ, ರಾಶಿ ಗಟ್ಟಲೆ ಗುಡ್ಡೆ ಹಾಕೊಂಡಿದ್ರು. ಅಲ್ಲಿ ಕಂಡಾಗ್ಲೇ ಡೌಟ್ ಬಂದಿತ್ತು, ಇದು ಅಕ್ರಮವಾಗಿ ಎಲ್ಲಿಂದಲೋ ಎಲ್ಲಿಗೆ ಸಾಗಾಟ ಮಾಡ್ತಾ ಇದ್ದಾರೆ ಅಂಥ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಂತಾಗ್ತಾ ಇದೆ ಕೇರಳ ಹಾಗೂ ಶ್ರೀಲಂಕಾಗೆ. ಹಾಗಾದ್ರೆ ಈ ಒಂದು ಯೂರಿಯಾ ಗೊಬ್ಬರ ರಫ್ತಾಗ್ತಾ ಇತ್ತಾ, ರವಾನೆ ಆಗ್ತಾ ಇತ್ತಾ ಎನ್ನುವಂಥ ಪ್ರಶ್ನೆ ಬಂದೊದಗಿದೆ. ಇದು ನಿಮ್ಮ TV5ನ ಫಾಲೋ ಅಪ್. ಸರ್ಕಾರದಿಂದ ಸಬ್ಸಿಡಿ ದರದಲ್ಲಿ ಬರುವಂತಹ ಗೊಬ್ಬರವನ್ನು ಹಾಗಾದ್ರೆ ಅಕ್ರಮವಾಗಿ ಮಾರಾಟ ಮಾಡಲಾಗ್ತಾ ಇತ್ತಾ? ಕೇಂದ್ರ ಸರ್ಕಾರದಿಂದ ಬರುತ್ತೆ ಯೂರಿಯಾ ಗೊಬ್ಬರ, ರೈತರಿಗೆ ಸಹಾಯ ಆಗಲಿ ಅಂತ ಸಬ್ಸಿಡಿ ರೂಪದಲ್ಲಿ ಕೇಂದ್ರ ರೈತರಿಗೋಸ್ಕರ ಕೊಡುವಂಥ ಕಾಣಿಕೆ. ಆದರೆ ಇದರಲ್ಲೂ ಕೂಡ ಅತಿ ದೊಡ್ಡ ಗೋಲ್ಮಾಲ್. ಗೊಬ್ಬರದ ಚೀಲವನ್ನು ಬದಲಾಯಿಸಿ ಕಾರ್ಖಾನೆಗಳಿಗೆ ಸಾಗಾಟವನ್ನು ಮಾಡ್ತಾ ಇದ್ರು ದಂಧೆಕೋರರು. ಟೆಕ್ನಿಕಲ್ ಗ್ರೇಡ್ ಯೂರಿಯಾ ಇಂಡಸ್ಟ್ರೀಸ್ ಬಳಕೆಗೆ ಮಾತ್ರ ಅಂತ ಲೇಬಲ್ ಅನ್ನು ಅಂಟಿಸಿ ಮಾರಾಟ ಮಾಡ್ತಾ ಇದ್ದ ದಾಖಲೆ ಇದೀಗ TV5ಗೆ ಲಭ್ಯವಾಗಿದೆ. ಬಳ್ಳಾರಿಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಕ್ರಮವಾಗಿ 3575 ಚೀಲ ಯೂರಿಯಾವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಸಂಬಂಧ ಈಗಾಗಲೇ 7 ಜನ ಆರೋಪಿಗಳನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಲ್ಲಿ ಓರ್ವ ಕೇರಳ ಮೂಲದ ವ್ಯಕ್ತಿ ಇರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಮುಂಗಾರು ಹಾಗೂ ಹಿಂಗಾರು ಬಿತ್ತನೆ ವೇಳೆ ರಾಜ್ಯದ ಹಲವು ಕಡೆ ಯೂರಿಯಾ ಗೊಬ್ಬರದ ಅಭಾವ ಸೃಷ್ಟಿಯಾಗಿ ಒಂದ್ ಕಡೆ ರೈತರು ಪರದಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಅಕ್ರಮವಾಗಿ ಕಾಳಸಂತೆಯಂತೆ ಮಾರಾಟ ಮಾಡೋದಕ್ಕೆ ಇವರು ಮನ್ಸಾದ್ರೂ ಹೇಗೆ ಬಂತೋ ಗೊತ್ತಿಲ್ಲ. ಕೇಂದ್ರ ರೈತರಿಗೆ ಸಹಾಯ ಆಗಲಿ ಅಂತ ಒಂದು ಕಡೆ ಕಷ್ಟನ ಸುಖನ ತಲುಪಿಸ್ತಾ ಇದ್ರೆ, ಇವರು ಈ ರೀತಿಯಾದಂತಹ ಮೋಸವನ್ನ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಬರುವ ಸಬ್ಸಿಡಿ ದರದ ಗೊಬ್ಬರ ರೈತರಿಗೆ ನೀಡದೆ ವಂಚನೆಯಿಂದ ಒಂದು ಕಡೆ ಸಂಗ್ರಹ ಮಾಡಿಟ್ಟಿದ್ರು ಕಿರಾತಕರು. ಕೃತಕ ಅಭಾವ ಸೃಷ್ಟಿಸಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡುವ ಹಾಗೂ ಬೇರೆ ಕಡೆ ಮಾರಾಟ ಮಾಡ್ತಿರೋದು ಇದೀಗ ಬಟ ಬಯಲಾಗಿದೆ. ಕೇರಳ ಹಾಗೂ ಶ್ರೀಲಂಕಾಗೆ ಈ ಒಂದು ಯೂರಿಯಾವನ್ನ ರಫ್ತು ಮಾಡೋದಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ 3000 ಚಿಲ್ಲರೆ ಇಷ್ಟರ ಮಟ್ಟಿಗೆ ಮೂಟೆಗಳನ್ನು ಸಂಗ್ರಹ ಮಾಡಿಟ್ಟಿದ್ರು. ಸದ್ಯಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 7 ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದು ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇದು ಯಾವಾಗಿನಿಂದ ಸಂಗ್ರಹ ಮಾಡಿಟ್ಕೊಂಡಿರೋದು, ಇದು ಎಷ್ಟನೇ ಬಾರಿ ಇಂಥ ದೊಡ್ಡ ಅಕ್ರಮಕ್ಕೆ ಕೈ ಹಾಕಿರೋದು, ಇದರಿಂದ ಯಾರೆಲ್ಲ ಪ್ರಭಾವಿಗಳಿದ್ದಾರೆ ಅನ್ನೋದರ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸುಮಾರು ಅನ್ಅಥರೈಸ್ಡ್ ಹೋರ್ಡಿಂಗ್ ಆಫ್ ಯೂರಿಯಾ ಇದೆ ಅಂಥೇಳಿ ಒಂದು ಮಾಹಿತಿ ಬಂದ ಮೇರೆಗೆ APMC ಪೊಲೀಸ್ ಠಾಣಾ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಆ ಒಂದು ಗೋಡೌನ್ನ ಮೇಲೆ ದಾಳಿ ನಡೆಸಿ ಸುಮಾರು 3575 ಚೀಲಗಳಷ್ಟು ಬೇರೆ ಬೇರೆ ಮ್ಯಾನುಫ್ಯಾಕ್ಚರಿಂಗ್ ಬ್ರ್ಯಾಂಡ್ ಇರುವಂತಹ ಯೂರಿಯಾ ಚೀಲಗಳನ್ನು ನಾವು ಜಪ್ತು ಮಾಡಿಕೊಂಡಿರುವಂಥದ್ದಿದೆ. ಅದು ಸುಮಾರು 161 ಟನ್ಗಳಷ್ಟು ಯೂರಿಯಾ, 10 ಲಕ್ಷ ಅಂದಾಜು ಬೆಲೆ ಬಾಳುವಂಥದ್ದು. ಸೊ ಈ ಕುರಿತು APMC ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಅಂತ ಹೇಳಿ ನಾವು ಪರಿಶೀಲನೆ ಮಾಡಿದಾಗ ಸುಮಾರು 7 ಜನ